ನಮ್ಮ ಮನೆಯೊಳಗೆ ನನ್ನ ಮಕ್ಕಳನ್ನ ಅಮ್ಮ ಆಗಿರ್ತಾರೆ, ನಾನು ಸಣ್ಣ ಹುಡುಗಿ ಆಗಿರ್ತೀನಿ. ಯಾಕಂತಂದ್ರೆ ಡೈಲಿ ಪಾಪ ಕರೆಕ್ಟಾಗಿ ಮಾರ್ನಿಂಗ್ ಬೇಗ ಹೇಳ್ತಾರೆ, ಅವ್ರ ಪಪ್ಪ ಎಬ್ಬಿಸ್ತಾರೆ, ನಾ ಇನ್ನೂ ಮಲ್ಕೊಂಡಿರ್ತೀನಿ. ಪಾಪ ಮಕ್ಕಳ ಎದ್ದು ಅಮ್ಮ ಹೇಳಮ್ಮ ನಮಗೆ ಡಬ್ಬಿ ಕಟ್ಟಬೇಕು ಅಂತ ಹೇಳ್ತಾರೆ. ನನಗೂ ಒಂದು ಕಾನ್ಫಿಡೆನ್ಸು, ಆದ್ರೆ ನಾ ಎಷ್ಟು ಲೇಟ್ ಎದ್ರೂ ಒಂದು ಬ್ರೇಕ್ಫಾಸ್ಟು, ಒಂದು ಲಂಚು, ಒಂದು ಸ್ನ್ಯಾಕ್ಸ್ ಮಾಡಿ ಕಟ್ತೀನಿ ಅನ್ನೋ ಕಾನ್ಫಿಡೆನ್ಸು. ಹಾಗಾಗಿ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಮಲಗ್ತಿರ್ತೀನಿ. ಬಟ್ ನನ್ನ ಮಕ್ಕಳು ಮಾತ್ರ ಪಾಪ ಹೇಳಮ್ಮ ಹೇಳಮ್ಮ ನಮಗೆ ಡಬ್ಬಿ ಕಟ್ಟಮ್ಮ ಅಂತ ಹೇಳ್ತಿರ್ತಾರೆ. ಮತ್ತು ಅವ್ರು ನಂಗೆ ಒಂದು ಹೆಸರು ಇಟ್ಟಾರೆ, ಏನು ಅಂದ್ರೆ ಸ್ಲೀಪಿಂಗ್ ಬ್ಯೂಟಿ ಅಂತ. ನೋಡಿರಿ ಈಗಿನ ಮಕ್ಕಳು ಎಷ್ಟು ಶಾಣ್ಯರು. ಆಮೇಲೆ ಸ್ಕೂಲ್ನಾಗ ಟೆಸ್ಟು ಎಕ್ಸಾಮು ಬಂತಂದ್ರೆ ನಾನು ಅವರಿಗೆ ಬಿಟ್ಟಿರ್ತೀನಿ, ನಿಮ್ಮ ಟೆಸ್ಟು ನಿಮ್ಮ ಎಕ್ಸಾಮು ನೀವು ಓದ್ಕೊರಿ ಅಂತ. ಆಮೇಲೆ ಅದು ಎಕ್ಸಾಮ್ ಟೆಸ್ಟ್ ಹತ್ತಿರ ಬಂದಂಗೆ ಅವರೇ ನನಗಂತಿರ್ತಾರೆ, ಅಮ್ಮ ನೀ ಏನೂ ಸೀರಿಯಸ್ ಇಲ್ಲ, ಬೇರೆ ಅಮ್ಮ ಅವ್ರ ಥರ ನೀ ಇಲ್ಲವೇ ಇಲ್ಲ, ನಮಗೆ ಓದಂತೂ ಹೇಳಂಗಿಲ್ಲ, ಕೂಡಿಸಿ ಅಭ್ಯಾಸ ಮಾಡ್ಸಂಗಿಲ್ಲ ಅಂತ ಅವ್ರು ನನಗೆ ಹೇಳ್ತಿರ್ತಾರೆ. ನಂದು ಏನು ಒಂದು ಥೇರಿ ಅಂದ್ರೆ ಮಕ್ಕಳಿಗೆ ಅದರದ್ದು ನೆಸೆಸಿಟಿ ಅರ್ಥ ಆಗಬೇಕು, ಅದರದ್ದು ಸೀರಿಯಸ್ನೆಸ್ ಅರ್ಥ ಆಗಬೇಕು. ಒಂದೆರಡು ಸತಿ ಅವ್ರಿಗೆ ಬಿಟ್ಬಿಡ್ತೀನಿ. ಲೇಟಾಗಿ ಎದ್ರೆ ಸ್ಕೂಲ್ ಬಸ್ ಮಿಸ್ ಆಗ್ತದೆ, ಆಮೇಲೆ ಅದರಿಂದ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅಂತ ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಹಾಗಾಗಿ ಅವ್ರು ಏನು ಮಾಡ್ಲಿಕ್ಕತ್ತಾರ, ಕರೆಕ್ಟ್ ಟೈಮಿಗೆ ಎದ್ದು ರೆಡಿ ಆಗ್ಲಿಕ್ಕತ್ತಾರ. ಇನ್ನು ಟೆಸ್ಟ್ ಬಂತಂದ್ರೆ ಬರೀ ಓದು 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 ಅಂತ ಹೇಳಿದ್ರೆ ಅವ್ರು ಇರಿಟೇಟ ಆಗ್ತಾರೆ, ಅವ್ರು ಅಭ್ಯಾಸನೂ ಮಾಡೋಂಗಿಲ್ಲ. ಹಾಗಾಗಿ ಅವರಿಗೆ ಒಂದೆರಡು ಸತಿ ಬಿಟ್ಬಿಟ್ಟೀನಿ. ಅವರಿಗೇ ರಿಯಲೈಸ್ ಆಗಿದೆ ಓದಲಿಲ್ಲ ಅಂದ್ರೆ ಮಾರ್ಕ್ಸು ಕಡಿಮೆ ಬರ್ತಾವೆ ಅನ್ನೋದು. ಹಾಗಾಗಿ ಅವರ ಸೀರಿಯಸ್ ಆಗಿ ತಮ್ಮ ಟೆಸ್ಟು ತಮ್ಮ ಎಕ್ಸಾಮ್ ಬಂದರೆ ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ನಾ ಜಸ್ಟ್ ರಿವಿಷನ್ ಮಾಡಿ ಕಳಿಸಿರ್ತೀನಿ. ಸೊ ನನ್ನ ಥೆರಿ ಇಷ್ಟ. ಫಸ್ಟ್ ಅವ್ರೇನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇದ್ದಾರೋ ಇಲ್ಲೋ ಅದರದ್ದೊಂದು ಜಾಗೃತಿ ಕೊಡಿಸೋದಷ್ಟೇ ನನ್ನ ಡ್ಯೂಟಿ. ಖರೆ ಅದಲ್ಲ ಮತ್ತು ನಾ ಹೇಳೋದು.